ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ಗೆ ಸ್ವಾಗತ. ಮೂಲಂಗಿ ಪಕೋಡ ಮಾಡೋಣ ಇವತ್ತು. ಬನ್ನಿ ಯಾವ ಥರ ಮಾಡೋದನ್ನ ನೋಡೋಣ. ಇದು ಮೂಲಂಗಿ 2 ತುರಿದು ನೀರು ತೆಗ್ದಿದ್ದೀನಿ. ಇದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋದು, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಇದರಲ್ಲಿ 2 ಕಪ್ ಕಡಲೆ ಹಿಟ್ಟು, 1 ಸ್ಪೂನ್ ಉಪ್ಪು. ಇದೆಲ್ಲ ಫಸ್ಟಿಗೆ ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೂಲಂಗಿ ನೀರು ಬಿಟ್ಕೊಳುತ್ತಲ್ಲ, ಅದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನ್ ಸೋಡಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ, ಪಕೋಡ ಹಾಕ್ಕೊಳ್ಳೋಣ ಈಗ. ನೋಡಿ, ಪಕೋಡ ಫ್ರೈ ಆಗಿದೆ, ತೆಗಿಯೋಣ ಈಗ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮೂಲಂಗಿ ಪಕೋಡ ರೆಡಿ ಆಗಿದೆ. ಕೆಚಪ್ ಜೊತೆ ಸರ್ವ್ ಮಾಡಿ, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.